ಪರಿಸರವನ್ನು ಪ್ರೀತಿಸಿದ ಪುತ್ರನ ಸಂಸ್ಮರಣೆಯಲ್ಲಿ ಇಂದು ವಿಶ್ವ ಪರಿಸರ ದಿನ. ಕೇವಲ ಮನುಜ ಕುಲವಲ್ಲ, ಪಶು ಪಕ್ಷಿ ಪ್ರಾಣಿ ಕ್ರಿಮಿಕೀಟಗಳೆಲ್ಲ ತಾವು ನೆಲೆ ನಿಂತಿರುವ ಮೃಣ್ಮಯಿಗೆ, ಪರಿಸರಕ್ಕೆ, ಭೂಮಾತೆಗೆ ಕೃತಜ್ಞತೆಯನ್ನು ಅರ್ಪಿಸುವ ಸುದಿನ. ಮಣ್ಣಿಗೆ ಆರೋಗ್ಯವನ್ನು, ಶುಭವನ್ನು ಹಾರೈಸುತ್ತಾ ಇರುವಾಗಲೇ ಉಕ್ಕಿ ಉಕ್ಕಿ ಬರುತ್ತಿದೆ ನನ್ನ ಪುತ್ರ ಅಶ್ವಿನಿ ಕುಮಾರನ ನೆನಪು. ಭೂಮಿ ಪುತ್ರನಾಗಿ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಲು ಸಂಶೋಧನೆಯನ್ನು ಕೈಗೊಂಡ ಸಸ್ಯ ವಿಜ್ಞಾನಿ, ಕೃಷಿ ಪದವೀಧರ ಡಾಕ್ಟರ್ ಅಶ್ವಿನಿ ಕುಮಾರನ ಹಿತವಾದ ನೆನಪುಗಳು ನನ್ನ ಮನಸ್ಸನ್ನು ಮೃದುವಾಗಿ ತಟ್ಟುತ್ತಿವೆ. ನಿಜ, ಕೊಡಗಿನ ಹುಲಿತಾಳದಲ್ಲಿ ಜನಿಸಿದ ಅಶ್ವಿನಿ ಎಂಬ ಪುಟ್ಟ ಬಾಲಕ ಬಾಲ್ಯದಿಂದಲೂ ಮಣ್ಣನ್ನು, ಪರಿಸರವನ್ನು ಪ್ರೀತಿಸಿದ ಹುಡುಗ. ಶರೀರ ಗಟ್ಟಿಯಾಗುವ ಮುನ್ನವೇ ಚಿಕ್ಕ ಪುಟ್ಟ ಪರಟೆ ಗುದ್ದಲಿಯಿಂದ ನೆಲವನ್ನು ಅಗೆದು ತರಕಾರಿ ಗಿಡಗಳನ್ನು ನೆಟ್ಟು ತನ್ನ ಪುಟ್ಟ ಕೈಗಳಿಂದಲೇ ಸಗಣಿಯನ್ನು ಬಾಚಿ ಪುಟ್ಟ ಪಾತ್ರೆಯಲ್ಲಿ ತಂದು ಗಿಡದ ಬುಡಕ್ಕೆ ಹಾಕಿ ಸೊಪ್ಪಿನಿಂದ ಮುಚ್ಚಿ, ಅಮ್ಮ ನನ್ನ ಗಿಡಗಳಿಗೆ ಊಟ ನೀಡಿದೆ ಎಂದು ಸಂಭ್ರಮಿಸಿದವ. ತನ್ನ 3 ಚಕ್ರದ ಸೈಕಲ್ ಮೇಲೆ ಚಿಕ್ಕ ಕೊಡದಲ್ಲಿ ನೀರನ್ನು ಸಾಗಿಸಿ ಹನಿಸಿ ಗಿಡಗಳನ್ನು ನೋಡಿ ಸಂತೋಷಪಟ್ಟ. ಗಿಡಗಳು ಚಿಗುರಿದಾಗ, ಹೂ ಬಿಟ್ಟಾಗ, ಮಿಡಿ ಕಚ್ಚಿದಾಗ ಅಮ್ಮ ನೋಡು ಬಾ ಎಂದು ಕರೆದ. ದೊಡ್ಡವನಾಗುತ್ತಿದ್ದಂತೆ, ಶಾಲೆ ಕಾಲೇಜುಗಳಲ್ಲಿ ಕಲಿತು ವಿದ್ಯಾವಂತನಾಗುತ್ತಿದ್ದಂತೆ ಪರಿಸರದ ಕುರಿತು ಪ್ರೀತಿ ಅಭಿಮಾನಗಳನ್ನು ಬೆಳೆಸಿಕೊಂಡ. ಬೇಕಾದಷ್ಟು ಅಂಕಗಳನ್ನು ಗಳಿಸಿದ್ದರೂ ಡಾಕ್ಟರಾಗದೆ, ಇಂಜಿನಿಯರ್ ಆಗದೆ, ಕೃಷಿ ವೈದ್ಯನಾದ. ಯಾವುದೇ ಸರಕಾರಿ ಕೆಲಸಕ್ಕೆ ಹೋಗದೆ ತನ್ನ ತೋಟ, ತನ್ನ ಗದ್ದೆಗಳನ್ನೇ ಕರ್ಮಭೂಮಿಯನ್ನಾಗಿಸಿಕೊಂಡ. ಅಲ್ಲೇ ಎಲ್ಲವನ್ನೂ ಸಾಧಿಸುವ ಛಲ ಅವನದು. ಅವನು ಆ ಛಲವನ್ನು ಹೊತ್ತು ಕರ್ಮಯೋಗಿಯೇ ಆದ. ಅವನ ಮೇಲ್ವಿಚಾರಣೆ, ಕರ್ತೃತ್ವಗಳಿಂದ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಿತು. ಅವನು ಪ್ರೀತಿಯಿಂದ ಮಾಡಿದ ಕಾಯಕವನ್ನು ಭೂಮಾತೆಯು, ಪರಿಸರವು ಮೆಚ್ಚಿ ಆಶೀರ್ವದಿಸಿದರು. ಗದ್ದೆಯಲ್ಲಿ ಭತ್ತ ತೆನೆಬಾರದಿಂದ ತೂಗಿ ತೊನೆಯಿತು. ದಾಖಲೆಯ ಫಸಲು ಬಂದು ಕಡಿಕೆಗಳು ತುಂಬಿದವು. ಕಾಫಿ, ಯಾಲಕ್ಕಿ ತೋಟಗಳು ಮೈ ತುಂಬಿಕೊಂಡು ಚಿನ್ನ ಸಮಾನವಾದ ಫಸಲು ನೀಡಿದವು. ಸಂಶೋಧನಾ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡ ಅಶ್ವಿನಿ ಕುಮಾರ್ ತೋಟದ ಕೆಲಸಕ್ಕಾಗಿ ಮಿನಿ JCBಯನ್ನು ತಾನೇ ವೃದ್ಧಿಪಡಿಸಿಕೊಂಡ. ತನ್ನ ಗಿಡಗಳಿಗಾಗಿ ವಿವಿಧ ಬಗೆಯ ಗೊಬ್ಬರಗಳ ಸಂಯುಕ್ತಗಳನ್ನು ತಯಾರಿಸಿಕೊಂಡ. ಅನಂತರ ಹೈಡ್ರೋಫೋನಿಕ್ಸ್ ಕೃಷಿಯತ್ತ ದಾಪುಗಾಲು ಹಾಕಿದ. ಅವನ ಬೆನ್ನು ಚಪ್ಪರಿಸಲು, ಉತ್ಸಾಹ ಪ್ರೇರಣೆಗಳನ್ನು ನೀಡಲು ಅವನ ತಂಗಿ ಅಪರ್ಣ ಒಮ್ಮನಸ್ಸಿನಿಂದ ಪ್ರೀತಿಯಿಂದ ಭೂತಾಯಿಯ ಸೇವೆ, ಮಣ್ಣಿನ ಪೋಷಣೆ, ರಕ್ಷಣೆಗೆ ಧ್ಯೇಯ ಮಾಡಿದರು. ಬೆಳಗಿನಿಂದ ಸಾಯಂಕಾಲದವರೆಗೆ ಆ ಕಾಯಕವೇ ಅವರ ತಪಸ್ಸಾಯಿತು. ಅಮ್ಮ ಮಣ್ಣಿನಿಂದಲೇ ಎಲ್ಲ ಎಂಬ ಮಾತು ಸುಳ್ಳಲ್ಲ. ಒಂದೆಡೆ ದೇಶವನ್ನು ರಕ್ಷಿಸುವ ಸೈನಿಕ, ಇನ್ನೊಂದೆಡೆ ಮಣ್ಣು ಹಾಗೂ ಪರಿಸರವನ್ನು ಪ್ರೀತಿಸಿ ರಕ್ಷಿಸಿ ಅನ್ನ ನೀಡುವ ರೈತರು ಅಭಿನಂದನೆಗಳಿಗೆ ಯೋಗ್ಯರು ಎನ್ನುತ್ತಿದ್ದ ಅಶ್ವಿನಿ ಕುಮಾರ ಎಂಬ ನನ್ನ ಅಲ್ಲಲ್ಲ, ನಿಜಕ್ಕೂ ಮಣ್ಣನ್ನು, ಪರಿಸರವನ್ನು ಪ್ರೀತಿಸುವ ಮಣ್ಣಿನ ಮಗ. ಇಂದು ಪರಿಸರವನ್ನು ಪ್ರೀತಿಸುವ ನನ್ನ ಮಗ ಪರಿಸರದಲ್ಲೇ ಲೀನನಾಗಿದ್ದಾನೆ. ವಿಶ್ವ ಪರಿಸರ ದಿನವನ್ನು ಆಚರಿಸುವ ಈ ಶುಭ ಕ್ಷಣದಲ್ಲಿ ಪುತ್ರಾದಿಚ್ಛೇತ್ ಪರಾಜಯಂ ಎಂದು ಯೋಚಿಸಿಕೊಳ್ಳುತ್ತಾ ಅಶ್ವಿನಿ ಕುಮಾರನಿಗೆ ಹಾಗೂ ಅವನಂಥ ಪರಿಸರ ಪ್ರೇಮಿಗಳಿಗೆ, ಭೂಮಾತೆಯ ಕಿಂಕರರಿಗೆ ನನ್ನ ನಮನವನ್ನು ಸಲ್ಲಿಸುತ್ತೇನೆ.